ಇದೊಂದು ಮಾಡಲ್ ನೋಡಿ. ನಮ್ಮದು ಮೇಯ್ನ್ ಇಂಟೆನ್ಷನ್ ಏನಂತ ಅಂದರೆ ಲೈಕ್ ಯಾವತ್ತೇ ಆಗಲಿ ಕ್ರಾಪ್ ಹಾಕೋವಾಗ ಅದರಲ್ಲೂ ಆರ್ಟಿಕಲ್ಚರ್ ಅಂತ ಬಂದರೆ ಮಾನೋ ಕ್ರಾಪ್ ಇರಬಾರ್ದು. ಸೊ ಇದೊಂದು ಮಾಡಲ್ ಯಾವ ಥರ ಮಾಡಿದ್ದೀವಿ ಅಂದರೆ, ಒಂದು ಮಡಿನಲ್ಲಿ 9 ತೆಂಗಿದೆ. ತೆಂಗಿನ ಮಧ್ಯ ಬಟರ್ಫ್ರೂಟ್ ಬರುತ್ತೆ, ಮತ್ತು ಅದರ ಪಕ್ಕ ಏಲಕ್ಕಿ ಬಾಳೆ ಬರುತ್ತೆ. ಹಾಗೆಯೇ ಒಂದು ಸ್ವಲ್ಪ ಹೈಟ್ ಇರೋ ಜಾಗದಲ್ಲೆಲ್ಲ ಗಂಧ ಬರುತ್ತೆ. ಇದೆಲ್ಲ ಗಂಧ ಇದೆ ನೋಡಿ. ಗಂಧಕ್ಕೆ ಸಪೋರ್ಟಿವ್ ಪ್ಲ್ಯಾಂಟ್ ಬೇಕು. ಸೊ ಇಲ್ಲಿ ಬಂದು ಗೊಬ್ಬರದ ಗಿಡ ಇದೆ. ಇದೆಲ್ಲ ಏಲಕ್ಕಿ ಬಾಳೆ ಇದೆ ನೋಡಿ. ಇದೆಲ್ಲ ಏಲಕ್ಕಿ ಬಾಳೆ, ಮತ್ತು ಮಧ್ಯ ಗ್ಲಿರ್ಸಿಡಿಯ ಗೊಬ್ಬರದ ಗಿಡ. ಅಲ್ಲಿ ನೋಡಿ ಇಲ್ಲೊಂದು ಬಟರ್ಫ್ರೂಟ್ ಇದೆ. ಮತ್ತು ಅದು ಕೂಡ ಒಂದೇ ಥರದ್ದು ಹಾಕಿಲ್ಲ, ಹಣ್ಣಿನ ಗಿಡನೂ. ಇಲ್ಲಿ ಈ ಕಡೆ ನೋಡಿದ್ರೆ ಇಲ್ಲಿ ಸೀತಾಫಲ ಇದೆ. ಇದು ಸುಮ್ಮನೆ ಹೈಟ್ ಹೋಗಿದೆ, ಕಟ್ ಮಾಡಬೇಕು. ಹಾಗೆಯೇ ಬದುನಲ್ಲೂ ಕೂಡ ಮತ್ತೆ ಗ್ಲಿರ್ಸಿಡಿಯ ಸಿಗುತ್ತೆ ನಿಮಗೆ. ಹಾಗೆಯೇ ಅದ್ರ ಪಕ್ಕ ಗಂಧ. ಸೊ ಈ ಥರ ಪ್ಲ್ಯಾನ್ ಮಾಡಿದ್ರೆ ಏನಂದರೆ ಡೈವರ್ಸಿಟಿ ಕ್ರಿಯೇಟ್ ಆದಾಗ, ಸೊ ಒಂದು ಮರದಿಂದ ಇನ್ನೊಂದು ಮರ ಸಪೋರ್ಟಿವ್ ಆಗಿ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಡೈವರ್ಸಿಟಿಯಿಂದ ಈಗ ಫಾರ್ ಎಕ್ಸಾಂಪಲ್ ಈಗ ಏನಂದರೆ ಮಾನೋಕಾಟ್ ಪ್ಲ್ಯಾಂಟ್ಸ್, ಇವಾಗ ತೆಂಗು ಬಂದು ಮಾನೋಕಾಟ್ ಆಗುತ್ತೆ. ಸೊ ಅದಕ್ಕೆ ಡೈಕಾಟ್ ಪ್ಲ್ಯಾಂಟ್ನ ಅವಶ್ಯಕತೆ ಇದೆ. ಡೈಕಾಟ್ ಅಂದರೆ ಫಾರ್ ಎಕ್ಸಾಂಪಲ್ಲು ಈ ಗ್ಲಿರ್ಸಿಡಿಯ ಬಂದು ಡೈಕಾಟು. ಸೊ ಇದರಲ್ಲಿ ಇದನ್ನೆಲ್ಲ ಕಡಿದು ಹಾಕಿದ್ರೆ ಗೊಬ್ಬರನೂ ಆಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ ಆಗುತ್ತೆ. ಸೊ ಹಂಗಾಗಿ ನಾವು ಯಾವತ್ತೇ ಆಗಲಿ ಸಿಂಗಲ್ ಕ್ರಾಪಿಂಗಿಗೆ ಹೋಗಬಾರ್ದು, ಅಂದರೆ ಮಾನೋ ಕ್ರಾಪ್ ಮಾಡಬಾರ್ದು. ಅದು ನಮಗೇ ಎಫೆಕ್ಟು. ಸೊ ಇವಾಗ ತೆಂಗಿನಕಾಯ್ದು ರೇಟ್ ಕಮ್ಮಿ ಆದರೆ ಮತ್ತು ಸುಮ್ಮನೆ ಲೈಕು ಬೇರೆ ಆಪ್ಷನ್ನೇ ಇರೋಲ್ಲ, ಒಂದ್ರ ಮೇಲೇ ಡಿಪೆಂಡ್ ಆಗಿರ್ತೀವಿ. ಸೊ ಮಲ್ಟಿ ಕ್ರಾಪಿಂಗ್ ಆಗಿರೋದ್ರಿಂದ ಅದರಲ್ಲೂ ಹಣ್ಣಿನ ಗಿಡ ಹಾಕೊಂಡ್ರೆ ಅಟ್ಲೀಸ್ಟ್ ಮಕ್ಕಳಿಗಾದರೂ ತಿನ್ನೋದಕ್ಕೆ ಹಣ್ಣಾದರೂ ಸಿಗುತ್ತೆ. ಸೊ ಯಾವತ್ತೇ ಆಗಲಿ ಮಾನೋ ಕ್ರಾಪ್ಗಿಂತ ಈ ಥರ ಡಿಸೈನ್ ಮಾಡ್ಕೊಳ್ಳೋದು ಬೆಸ್ಟು. ಆ್ಯಂಡ್ ತುಂಬ ಜನ ಏನು ಮಾಡ್ತಾರೆ, ತೆಂಗಿನ ಮಧ್ಯೆ ಅಡಿಕೆ ಹಾಕ್ತಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ತೆಂಗಿನ ಮಧ್ಯೆ ಅಡಿಕೆ ಚೆನ್ನಾಗಿ ಬರಲ್ಲ. ರೀಸನ್ ಏನಪ್ಪ ಅಂದರೆ ಎರಡೂ ಮಾನೋಕಾಟು, ಮತ್ತು ಎರಡಕ್ಕೂ ಸೇಮ್ ಅಮೌಂಟ್ ಆಫ್ ಗೊಬ್ಬರ ಬೇಕು, ಮತ್ತು ಅಡಿಕೆಗೆ ಸ್ವಲ್ಪ ನೀರು ಜಾಸ್ತಿ ಬೇಕು. ನೀರು ಜಾಸ್ತಿ ಬೇಕಾಗಿರೋದ್ರಿಂದ ಏನಾಗುತ್ತೆ, ಒಂದು ಎಕರೆಗೆ 2-3 ಬೋರ್ವೆಲ್ ಹಾಕಿಸ್ತಾರೆ. ಮತ್ತು ಸುಮ್ಮನೆ ಅದಕ್ಕೆಲ್ಲ ಮೋಟರ್ ಇರ್ಬೋದು, ಕೇಬಲ್ ಇರ್ಬೋದು, ಖರ್ಚನೇ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಯಾವುದಕ್ಕೆ ನೀರು ಕಮ್ಮಿ ಬೇಕು, ಮತ್ತು ಗೊಬ್ಬರ ಆದಷ್ಟು ಲೈಕ್ ಅಲ್ಲೇ ಪ್ರೊಡ್ಯೂಸ್ ಆಗಬೇಕು ನೆಲದಲ್ಲಿ, ಆಚೆ ತಂದು ಹಾಕೋದ್ಕಿಂತ. ಸೊ ಹಿಂಗೆ ಲೈಕ್ ಮಾನೋ ಕ್ರಾಪ್ ಬದಲು ಮಲ್ಟಿ ಕ್ರಾಪ್ ಹಾಕಿದಾಗ ಸೊ ಗೊಬ್ಬರ ಎಲ್ಲ ಅಲ್ಲೇ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ಬಾಳೆಯಿಂದ ಪೊಟ್ಯಾಶ್ ಸಿಗುತ್ತೆ, ಗ್ಲಿರ್ಸಿಡಿಯಿಂದ ನೈಟ್ರೋಜನ್ ಮತ್ತು ಫಾಸ್ಫರಸ್ ಸಿಗುತ್ತೆ. ಸೊ ಈ ಥರ ಲೈಕ್ ಮಲ್ಟಿ ಕ್ರಾಪ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಮಧ್ಯ ಜಾಗ ಇದೆಯಲ್ಲ, ಇಲ್ಲಿ ಮಧ್ಯೆ ಎಲ್ಲ ನಾವು ಇದನ್ನು ಹಾಕ್ತೀವಿ, ಸೆಣಬು ಮತ್ತು ಇದು ಏನಂತಾರೆ ಕರೆಮಣಿ ಕಾಳು ಅಂತ ಕರೀತಾರೆ, ಅದನ್ನು ಹಾಕ್ತೀವಿ. ಸೊ ಅದೆಲ್ಲ ಮತ್ತೆ ತೆಗೆದಾಗ ಅದು ಕೂಡ ನೆಲಕ್ಕೆ ಸೇರುತ್ತೆ, ಅದರಿಂದನೂ ಗೊಬ್ಬರ ಆಗುತ್ತೆ. ಸೊ ಆ ಕಡೆ ಎಲ್ಲ ಹಾಕಿದ್ದೀವಿ, ತೋರಿಸ್ತೀನಿ ನಿಮಗೆ. ಇನ್ನೊಂದು ಮಡಿನಲ್ಲಿ ಆಲ್ರೆಡಿ ಹಾಕಿದ್ದೀವಿ. ಇಲ್ಲಿ ನೋಡಿ ಬದಿನಲ್ಲಿ ಮತ್ತೆ ಹಲಸಿದೆ. ಮತ್ತು ಪ್ಲ್ಯಾಂಟಲ್ಲೂ ಅಷ್ಟೇ, ಈ ಥರ ಹೈಟಲ್ಲಿರೋ ಜಾಗದಲ್ಲಿ ಹಾಕೋದು ಮತ್ತು ನೀರು ಕಮ್ಮಿ ಇರೋ ಜಾಗದಲ್ಲಿ ಹಾಕೋದು. ಇಲ್ಲೆಲ್ಲ ಕಸಿ ಗಿಡ ತಂದು ಹಾಕಬಾರ್ದು. ನಾಟಿ ಗಿಡ ಹಾಕಿದ್ರೆ ಏನಿರುತ್ತೆ ಚೆನ್ನಾಗಿ ಬರುತ್ತೆ. ಅದು ಕಸಿ ಗಿಡ ಹಾಕಿದ್ರೆ ನೀವು ನೀರೆಲ್ಲ ಮೇಂಟೈನ್ ಮಾಡಬೇಕಾಗತ್ತೆ. ಕಸಿ ಗಿಡ ಬರೋದು ತುಂಬ ಕಷ್ಟ. ಸೊ ಇಲ್ಲಿ ಮಧ್ಯೆ ಎಲ್ಲ ನೋಡಿ, ಇಲ್ಲೆಲ್ಲ ಕರೆಮಣಿ ಗಿಡ ಹಾಕಿದ್ದೀವಿ. ಸೊ ಬೇಸಿಕಲಿ ಆ್ಯಕ್ಚುಲಿ ತೋಟ ಏನಿದೆ ಉಕ್ಕೆ ಹೊಡಿಬಾರ್ದು ಜಾಸ್ತಿ. ಸೊ ನಾವಿಲ್ಲಿ ಏನಾದರೂ ಹಾಕೋದ್ರಿಂದ ಮಾತ್ರ ಉಕ್ಕೆ ಹೊಡಿತೀವಿ, ಬೇರೆ ಟೈಮಲ್ಲಿ ಏನು ಉಕ್ಕೆ ಹೊಡಿಯೋದಕ್ಕೆ ಹೋಗಲ್ಲ. ಸೊ ಇಲ್ಲಿನೂ ಅಷ್ಟೇ, ಮಧ್ಯೆ ಎಲ್ಲ ಬಟರ್ಫ್ರೂಟ್ ಇದೆ ನೋಡಿ. ಹಾಗೆ ಇಲ್ಲಿ ನಿಂಬೆ ಇದೆ. ಸೊ ಇದು ಬಂದು ನಿಂಬೆ ಮತ್ತು ಸಪೋಟ. ನೋಡಿ ಇದೆಲ್ಲ ನಿಂಬೆ ಎಲ್ಲ ಚೆನ್ನಾಗಿ ಬಂದಿದೆ. ಇದೆಲ್ಲ ನಾಟಿ ಗಿಡ ಚೆನ್ನಾಗಿ ಬಂದಿದೆ. ಇದು ತೆಂಗು ನೋಡಿ, ಇದು ಕೂಡ ತುಂಬ ಚೆನ್ನಾಗಿದೆ. ತೆಂಗು ಎಲ್ಲದೂ ಆಲ್ಮೋಸ್ಟ್ ಚೆನ್ನಾಗಿ ಬಂದಿತ್ತು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದರೆ ಇದು ಹುಳ ಹೊಡಿಯೋದು ಜಾಸ್ತಿ ಸ್ವಲ್ಪ.
ಮತ್ತು ಇಲ್ಲಿ ಬದುನಲ್ಲಿ ಒಂದು ಗಂಧ ಇದೆ, ಇದು ಚೆನ್ನಾಗಿ ಬಂದಿದೆ. ಗಂಧ ಮೇಯ್ನ್ ನೀವು ಹಾಕೋದಾದರೆ ಹೈಟ್ ಇರೋ ಜಾಗದಲ್ಲೇ ಹಾಕಬೇಕು. ನೀವೇನಾದರೂ ನೀರು ನಿಲ್ಲೋ ಜಾಗದಲ್ಲಿ ಹಾಕಿದ್ರೆ ಗಂಧ ಅಂತೂ ಬರೋಕ್ಕೆ ಚಾನ್ಸೇ ಇಲ್ಲ, ಅದು ಚೆನ್ನಾಗಿ ಬರಲ್ಲ. ಅದಕ್ಕೆ ನೀರು ಕಮ್ಮಿ ಬೇಕು. ಸೊ ಇವಾಗೆಲ್ಲ ಫಾರ್ಮರ್ಸ್ದು ಮೇಯ್ನ್ ಪ್ರಾಬ್ಲಮ್ ಏನಂದರೆ ಇಷ್ಟೆಲ್ಲ ಬೆಳೆದಿದ್ದೀವಿ, ಸೆಲ್ ಮಾಡೋದು ಹೆಂಗೆ ಅಂತ. ಸೆಲ್ ಮಾಡೋದಕ್ಕೆ ಆ್ಯಕ್ಚುಲಿ ನಾವೇ ಪ್ಲ್ಯಾಟ್ಫಾರ್ಮ್ನ ಹುಡುಕೋಬೇಕಾಗುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲು ನಾನಿಲ್ಲಿ ಬಾಳೆ ಹಾಕಿದ್ದೀನಿ, ನಮ್ಮ ಹತ್ರ ಬಾಳೆ ಚೆನ್ನಾಗಿದ್ದರೆ ಅವರೇ ಬಂದು ತೊಗೊತಾರೆ. ಅಂದರೆ ಫಾರ್ ದ ಫಸ್ಟ್ ಟೈಮ್ ನಾವು ತೊಗೊಂಡೋಗಿ 4 ಜನ ಕೇಳಬೇಕು, ನಾವು ಈ ಥರ ಬೆಳೆದಿದ್ದೀವಿ ಆರ್ಗ್ಯಾನಿಕಲಿ, ಯಾವುದೇ ರೀತಿ ಪೆಸ್ಟಿಸೈಡ್ಸ್ ಹಾಕಿಲ್ಲ ಅಂತ. ಇವಾಗ ಫಸ್ಟ್ ಟೈಮು ಏನಾಗುತ್ತೆ, ಜನ ಎಲ್ಲ ಚೆನ್ನಾಗಿರೋದು ನೋಡಿರೋದೇ ಜಾಸ್ತಿ. ಇವಾಗ ಬಾಳೆಗೊನೆಯಲ್ಲಿ ಹಣ್ಣಿನ ಮೇಲೆ ಏನಾದರೂ ಕಲೆ ಇದ್ದರೆ ಏನಿದೆ ಈ ಥರ ಆಗಿದೆ ಅಂತೇಳಿ ತೊಗೊಳ್ಳಲ್ಲ. ಬಟ್ ಅವರಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ ನಾವು. ಯಾವುದೇ ಆಗಲಿ ಬೇಸಿಕಲಿ ಏನಂದರೆ, ಹುಳ ಏನು ಅದ್ರ ಮೇಲೆ ಕೂತೇ ಇಲ್ಲ ಅಂದರೆ ಅದು ತಿನ್ನೋ ಥರನೇ ಇಲ್ಲ ಅಂತ. ಬಟ್ ಇವಾಗೆಲ್ಲ ಜನಕ್ಕೆ ಮಾಲ್ನಲ್ಲೆಲ್ಲ ಯಾವ ಥರ ಆಗಿದೆ ಅಂದರೆ, ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ಅದು ತಿನ್ನೋಕ್ಕೆ ಚೆನ್ನಾಗಿದೆ ಅಂತ. ಬಟ್ ಆ ಥರ ಅಲ್ಲ ಅದು. ಸೊ ಯಾವುದೇ ಆಗಲಿ ನ್ಯಾಚುರಲಾಗಿ ಬಂದಾಗ ಅದ್ರ ಮೇಲೆ ಕಲೆ ಎಲ್ಲ ಇರುತ್ತೆ. ಸೊ ಚುಕ್ಕಿ ಇರುತ್ತೆ, ಈ ಊಜಿ ಹೊಡೆದಿರೋದಿರುತ್ತೆ, ಎಲ್ಲ ಥರನೂ ಇರುತ್ತೆ. ಅದ್ರ ಮೇಲೆ ಏನು ಕಲೆನೇ ಇಲ್ಲ ಅಂದರೆ ತುಂಬ ಸ್ಪ್ರೇ ಮಾಡಿದ್ದಾರೆ ಅಂತ ಅರ್ಥ. ಆ್ಯಂಡ್ ನ್ಯಾಚುರಲಿ ಬಂದಿರೋದು ಯಾವತ್ತೇ ಆಗಲಿ ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಇದು ನೋಡಿ, ಇದು ಗಜನಿಂಬೆ. ಇದು ಆ್ಯಕ್ಚುಲಿ ಇದು ನಾನೇ ಕಸಿ ಮಾಡಿದ್ದಿದ್ದು. ನರ್ಸರಿಯಿಂದ ತಂದರೆ ಇಷ್ಟೊಂದು ಚೆನ್ನಾಗಿ ಬರೋಲ್ಲ. ಕಸಿ ಅಂದರೆ ಯಾವ ಥರ ಅಂದರೆ ಏರ್ ಲೇಯರಿಂಗ್ ಚೆನ್ನಾಗಿ ಮಾಡ್ಬೋದು ನಿಂಬೆಗೆ. ಸೊ ಇಲ್ಲಿ ನೋಡಿ, ಆಲ್ರೆಡಿ ಒಂದು ಕಾಯಿದೆ, ಚೆನ್ನಾಗಿದೆ.